ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರ ಆಸೆ ಮನೆಯಲ್ಲಿ ಯಾವಾಗಲೂ ಮಹಾಲಕ್ಷ್ಮಿ ಧನಲಕ್ಷ್ಮಿ ಬಂದು ನೆಲೆಸಿರಬೇಕು ಎಂಬುದು ತಾನೇ. ಮನೆಯಲ್ಲಿ ಯಾವಾಗಲೂ ಧನ ಧಾನ್ಯ ತುಂಬಿರಬೇಕು ಅನ್ನುವುದೇ ಆಗಿರುತ್ತದೆ. ಆದರೆ ನಮಗೆ ತಿಳಿಯದೆ ಗೊತ್ತಿಲ್ಲದೆ ಮಾಡುವ ಕೆಲವು ಸಣ್ಣ ತಪ್ಪುಗಳಿಂದ ಲಕ್ಷ್ಮೀ ದೇವಿ ಮನೆಯಲ್ಲಿ ನಿಲ್ಲುವುದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಶಾಸ್ತ್ರಗಳ ಪ್ರಕಾರ ಮನೆಗೆ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸಲು 20 ಪ್ರಮುಖ ಸಲಹೆಗಳನ್ನು ತಿಳಿಸಿಕೊಡುತ್ತೇವೆ. ಕೊನೆಯ 3 ಸಲಹೆಗಳು ತುಂಬ ಮುಖ್ಯ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಆಯ್ತಾ? ಮನೆಗೆ ಲಕ್ಷ್ಮಿ ಬರಲು 20 ಪ್ರಮುಖ ಸಲಹೆಗಳು ಮತ್ತು ವಿವರಣೆಗಳು. 1. ಮುಂಜಾನೆ ಬೇಗ ಏಳುವುದು. ಸೂರ್ಯೋದಯಕ್ಕೂ ಮುನ್ನ ಏಳುವ ಅಭ್ಯಾಸವಿರುವ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಬಹಳವೇ ಇರುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಸಂಚರಿಸುವುದರಿಂದ ಈ ಸಮಯದಲ್ಲಿ ಎದ್ದು ದೇವರ ಸ್ಮರಣೆ ಮಾಡಬೇಕು. ಇದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಕರ್ಷಿತಳಾಗುತ್ತಾಳೆ. 2. ಹೊಸ್ತಿಲ ಪೂಜೆ ಮತ್ತು ಸ್ವಚ್ಛತೆ. ಮನೆಯ ಮುಖ್ಯ ದ್ವಾರವೇ ಲಕ್ಷ್ಮಿಯ ಪ್ರವೇಶ ದ್ವಾರ ಎಂದು ಸಹ ಹೇಳಲಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಇಡಬೇಕು. ಇದು ನಕಾರಾತ್ಮಕ ಶಕ್ತಿಯನ್ನು ತಡೆದು ಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಹ್ವಾನ ಮಾಡಲಾಗುತ್ತದೆ. ಹೊಸ್ತಿಲ ಮೇಲೆ ಕುಳಿತುಕೊಳ್ಳಬಾರದು. 3. ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದು, ಅದರ ಮೇಲೆ ಊಟ ಮಾಡುವುದು ಅಥವಾ ಪಾದರಕ್ಷಣೆಗಳನ್ನು ಹೊಸ್ತಿಲ ನೇರಕ್ಕೆ ಬಿಡುವುದು ಮಹಾಲಕ್ಷ್ಮಿಗೆ ಮಾಡುವ ಅಪಚಾರವಾಗುತ್ತದೆ. ಇದನ್ನು ತಕ್ಷಣ ನಿಲ್ಲಿಸಿಬಿಡಿ. ಇದನ್ನು ನಿಲ್ಲಿಸದಿದ್ದರೆ ಲಕ್ಷ್ಮಿ ನಿಮ್ಮ ಮನೆಯಿಂದ ದೂರ ಹೊರಟು ಹೋಗುತ್ತಾಳೆ. 4. ಮನೆಯಲ್ಲಿ ಸದಾ ದೀಪಾರಾಧನೆ. ಬೆಳಗ್ಗೆ ಮತ್ತು ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ತಪ್ಪದೆ ಮನೆಯ ದೇವರ ಕೋಣೆಯಲ್ಲಿ ಮತ್ತು ತುಳಸಿ ಕಟ್ಟೆಯ ಬಳಿ ದೀಪವನ್ನು ಹಚ್ಚಬೇಕು. ಕತ್ತಲಿರುವ ಮನೆಯಲ್ಲಿ ಅಲಕ್ಷ್ಮಿ ನೆಲೆಸಿರುತ್ತಾಳೆ. 5. ಕಸಬರಕೆಯನ್ನು ಗೌರವಿಸುವುದು. ಕಸಬರಕೆಯನ್ನು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಎನ್ನಲಾಗುತ್ತದೆ. ಅದನ್ನು ಕಾಲಿನಿಂದ ಒದೆಯಬಾರದು, ನಿಲ್ಲಿಸಿ ಇಡಬಾರದು ಮತ್ತು ಹೊರಗಿನವರ ಕಣ್ಣಿಗೆ ಕಾಣಿಸದಂತೆ ರಹಸ್ಯವಾಗಿ ಇಡಬೇಕು. ಇದು ಲಕ್ಷ್ಮಿಯನ್ನು ಆಕರ್ಷಿಸುವ ಮತ್ತೊಂದು ಮುಖ್ಯ ಅಂಶ ಆಗಿದೆ. 6. ಸಂಜೆ ವೇಳೆ ಕಸ ಗುಡಿಸಬೇಡಿ. ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸುವುದು ಅಥವಾ ಕಸವನ್ನು ಹೊರಗೆ ಹಾಕುವುದು ಮಾಡಬಾರದು. ಇದರಿಂದ ಮನೆಯಲ್ಲಿರುವ ಐಶ್ವರ್ಯ ಹೊರಗೆ ಹೋಗುತ್ತದೆ ಎಂಬ ನಂಬಿಕೆ ಇದೆ. 7. ಈಶಾನ್ಯ ಮೂಲೆಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಮನೆಯ ಈಶಾನ್ಯ ಮೂಲೆ ದೇವರ ಮೂಲೆ ಎನ್ನಲಾಗುತ್ತದೆ. ಇಲ್ಲಿ ಯಾವುದೇ ಭಾರವಾದ ವಸ್ತುಗಳನ್ನು ಇಡಬೇಡಿ. ಈ ಮೂಲೆ ಯಾವಾಗಲೂ ಸ್ವಚ್ಛವಾಗಿ ಮತ್ತು ಖಾಲಿಯಾಗಿರಬೇಕು. ಇದರಿಂದ ಲಕ್ಷ್ಮಿಯು ಮನೆಗೆ ಆಕರ್ಷಿತಳಾಗುತ್ತಾಳೆ. 8. ಮನೆಯಲ್ಲಿ ಮುರಿದ ವಸ್ತುಗಳನ್ನು ಇಟ್ಟುಕೊಳ್ಳಬೇಡಿ. ಒಡೆದ ಕನ್ನಡಿ, ಕೆಲವು ಓಡದ ಗಡಿಯಾರ, ಒಡೆದ ಪಾತ್ರೆಗಳು ಮನೆಯಲ್ಲಿದ್ದರೆ ತಕ್ಷಣ ಹೊರ ಹಾಕಿಬಿಡಿ. ಇವು ದಾರಿದ್ರ್ಯವನ್ನು ತರುತ್ತವೆ ಮತ್ತು ಧನಾಗಮನವನ್ನು ತಡೆಯುತ್ತವೆ. ಇನ್ನು 9. ತುಳಸಿ ಗಿಡದ ಆರೈಕೆ. ತುಳಸಿ ಗಿಡದಲ್ಲಿ ಮಹಾಲಕ್ಷ್ಮಿ ವಾಸಿಸುತ್ತಾಳೆ ಎಂದು ನಂಬಿಕೆ. ಪ್ರತಿದಿನ ಅದಕ್ಕೆ ನೀರು ಹಾಕಿ ಸಂಜೆ ದೀಪ ಹಚ್ಚಿ ಪೂಜಿಸಬೇಕು. ಒಣಗಿದ ತುಳಸಿ ಗಿಡ ಮನೆಯಲ್ಲಿದ್ದರೆ ನಕಾರಾತ್ಮಕತೆ ಹೆಚ್ಚುತ್ತದೆ. 10. ಹಣವನ್ನು ಗೌರವದಿಂದ ಇಡುವುದು. ಹಣವನ್ನು ಪರ್ಸ್ನಲ್ಲಿ ಅಥವಾ ಲಾಕರ್ನಲ್ಲಿ ಮಡಚಿ ಎಲ್ಲೆಂದರಲ್ಲಿ ಬಿಸಾಡಬಾರದು. ಹಣ ಎಣಿಸುವಾಗ ಉಗುಳನ್ನು ಹಚ್ಚಬಾರದು. ಹಣಕ್ಕೆ ಗೌರವ ಕೊಟ್ಟರೆ ಮಾತ್ರ ಅದು ನಮ್ಮ ಬಳಿ ಉಳಿಯುತ್ತದೆ. 11. ಉಪ್ಪು ಮತ್ತು ನೀರಿನ ತಂತ್ರ. ವಾರಕ್ಕೆ ಒಮ್ಮೆ ಆದರೂ ಕಲ್ಲು ಉಪ್ಪು ಹಾಕಿದ ನೀರಿನಿಂದ ಮನೆಯನ್ನು ಪೂರ್ತಿ ಶುಚಿಗೊಳಿಸಿ. ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣವಿದೆ. ಇದು ಮನೆಯಲ್ಲಿ ಶಾಂತಿಯನ್ನು ತರುತ್ತದೆ. 12. ಅನ್ನ ಮತ್ತು ಆಹಾರದ ಅಪಚಾರ ಎಂದೂ ಮಾಡಬೇಡಿ. ಅನ್ನಪೂರ್ಣೇಶ್ವರಿಯೇ ಲಕ್ಷ್ಮಿಯ ಇನ್ನೊಂದು ಸ್ವರೂಪ ಎಂದು ಹೇಳಲಾಗುತ್ತದೆ. ತಟ್ಟೆಯಲ್ಲಿ ಅನ್ನವನ್ನು ಎಂಜಲು ಮಾಡಿ ಬಿಸಾಡಬಾರದು. ಆಹಾರವನ್ನು ಗೌರವಿಸುವ ಮನೆಯಲ್ಲಿ ಧಾನ್ಯದ ಕೊರತೆ ಎಂದೂ ಇರುವುದಿಲ್ಲ. ಜೊತೆಗೆ ಲಕ್ಷ್ಮಿಯು ಆಕರ್ಷಿತಳಾಗುತ್ತಾಳೆ. 13. ಮನೆಯಲ್ಲಿ ಸದಾ ಮಧುರ ಧ್ವನಿ ಇರಲಿ. ಬೆಳಗ್ಗೆ ಮನೆಯಲ್ಲಿ ಸುಪ್ರಭಾತ ಮಂತ್ರಗಳು ಅಥವಾ ಶಂಖದ ನಾದ ಕೇಳಿಸಬೇಕು. ಜೋರಾಗಿ ಕೂಗಾಡುವುದು, ಜಗಳವಾಡುವುದು ಲಕ್ಷ್ಮಿಗೆ ಇಷ್ಟವಾಗುವುದಿಲ್ಲ. 14. ಸ್ತ್ರೀಯರಿಗೆ ಗೌರವವನ್ನು ನೀಡುವುದು. ಯಾವ ಮನೆಯಲ್ಲಿ ತಾಯಿ ಮತ್ತು ಪತ್ನಿ ಅಥವಾ ಮಗಳನ್ನು ಗೌರವದಿಂದ ನಡೆಸಿಕೊಳ್ಳುತ್ತಾರೋ
ಅಲ್ಲಿ ಲಕ್ಷ್ಮಿ ಸದಾ ಇರುತ್ತಾಳೆ. ಸ್ತ್ರೀ ಕಣ್ಣೀರು ಹಾಕುವ ಮನೆಯಲ್ಲಿ ಐಶ್ವರ್ಯ ನಿಲ್ಲುವುದಿಲ್ಲ, ದಾರಿದ್ರ್ಯ ಒಕ್ಕರಿಸುತ್ತದೆ. 15ನೇದು ಶುಕ್ರವಾರದ ವಿಶೇಷ ಪೂಜೆ. ಶುಕ್ರವಾರ ಮಹಾಲಕ್ಷ್ಮಿಯ ದಿನ ಎಂದು ನಂಬಲಾಗುತ್ತದೆ. ಅಂದು ಮನೆಗೆ ಸುಗಂಧ ದ್ರವ್ಯಗಳನ್ನು ಬಳಸಿ ಸುಗಂಧಭರಿತವಾಗಿ ಇಡಬೇಕು. ಬಿಳಿ ಬಣ್ಣದ ಸಿಹಿಯನ್ನು ನೈವೇದ್ಯ ಮಾಡುವುದು ಬಹಳವೇ ಶ್ರೇಷ್ಠ ಎಂದು ಸಹ ಹೇಳಲಾಗುತ್ತದೆ. 16ನೇದು ದಾನ ಧರ್ಮ ಮಾಡುವುದು. ನಮ್ಮ ದುಡಿಮೆಯ ಒಂದು ಸಣ್ಣ ಭಾಗವನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಹಣ ದುಪ್ಪಟ್ಟಾಗಿ ವಾಪಸ್ ಬರುತ್ತದೆ ಎಂದು ನಂಬಿಕೆ ಇದೆ. 17ನೇದು ಉತ್ತರ ದಿಕ್ಕಿನಲ್ಲಿ ಕುಬೇರನ ಸ್ಥಾನ. ಮನೆಯ ಉತ್ತರ ದಿಕ್ಕು ಧನ ದೇವತೆ ಕುಬೇರನಿಗೆ ಸೇರಿದ್ದು ಎಂದು ನಂಬಲಾಗುತ್ತದೆ. ಇದು ವಾಸ್ತು ಪ್ರಕಾರ ನಿಜವೂ ಹೌದು. ನಿಮ್ಮ ಹಣ ಇಡುವ ಲಾಕರ್ ಅಥವಾ ಕಪಾಟನ್ನು ಉತ್ತರ ದಿಕ್ಕಿಗೆ ಮುಖ ಮಾಡುವಂತೆ ಇಟ್ಟರೆ ಧನ ಲಾಭ ಹೆಚ್ಚುತ್ತದೆ, ಧನವನ್ನು ಆಕರ್ಷಿಸುತ್ತದೆ. 18ನೇದು ಹರಿಯುವ ನೀರಿನ ನಲ್ಲಿಗಳು. ಮನೆಯಲ್ಲಿ ನಲ್ಲಿಗಳಿಂದ ನೀರು ತೊಟ್ಟಾಗಿ ಸೋರುತ್ತಿದ್ದರೆ ತಕ್ಷಣ ಅದನ್ನು ಸರಿಪಡಿಸಿಬಿಡಿ. ವಾಸ್ತು ಪ್ರಕಾರ ನೀರು ಪೋಲಾಗುವುದು ಎಂದರೆ ಹಣ ನೀರಿನಂತೆ ಪೋಲಾಗುವುದು ಎಂದರ್ಥ. 19ನೇದು ಅತಿಥಿ ಸತ್ಕಾರ. ಮನೆಗೆ ಬರುವ ಅತಿಥಿಗಳನ್ನು ನಗುಮುಖದಿಂದ ಸ್ವಾಗತಿಸಿ ಕನಿಷ್ಠ 1 ಲೋಟ ನೀರನ್ನಾದರೂ ಕೊಡಬೇಕು. ಅತಿಥಿ ದೇವೋಭವ ಎಂಬಂತೆ ಅತಿಥಿಗಳ ರೂಪದಲ್ಲಿ ದೇವತೆಗಳು ಬರುತ್ತಾರೆ ಎಂದು ಈ ಆಗಿನ ಕಾಲದ ಹಿರಿಯರ ನಂಬಿಕೆಯಾಗಿತ್ತು. 20 ಕೃತಜ್ಞತಾ ಭಾವ. ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ದೇವರು ನಮಗೆ ಕೊಟ್ಟಿರುವ ಜೀವನಕ್ಕೆ ಪ್ರತಿದಿನ ದೇವರಲ್ಲಿ ಕೃತಜ್ಞತೆ ಸಲ್ಲಿಸಬೇಕು. ನಕಾರಾತ್ಮಕ ಆಲೋಚನೆ ಬಿಟ್ಟು ಸಕಾರಾತ್ಮಕವಾಗಿ ಯೋಚಿಸಿದರೆ ಲಕ್ಷ್ಮಿ ಒಲಿಯುತ್ತಾಳೆ ಎಂದು ನಾವು ಕೇಳಬಹುದಾಗಿದೆ, ನೋಡಿದ್ರಲ್ಲ ಸ್ನೇಹಿತರೆ. ಈ 20 ಸರಳ ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತ ನಿಮ್ಮ ಮನೆಯಲ್ಲಿ ಧನಾಗಮನವಾಗುತ್ತದೆ, ನೆಮ್ಮದಿ ಸಿಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು. ನಾನು ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗುತ್ತೇನೆ.